ಕನಕಪ್ಪ ತಳವಾರ, ರಾಮಣ್ಣ ಸಂಗಪ್ಪ ತಳವಾರ ಇವರಿಬ್ರು ಕೂಡಿ ಮೊದಲು ಏನ್ ಮಾಡಿದ್ರು ನಮ್ಮ ಊರಾಗ ಸಾರ್ವಜನಿಕರು ಒಂದು ಅರ್ಜಿ ಮಾಡ್ಕೊಂಡವ್ರು. ಏನಂತ ಸುಳ್ಳು ಹೇಳಿ ನಾವು ಊರಾಗ ಸರ್ಕಾರಿ ದವಾಖಾನೆ ಮಂಜೂರಿ ಮಾಡಿಸ್ತೀವಿ ಊರಿಗೆ, ಅದಕ್ಕೆ ನೀವೆಲ್ಲ ಸಹಿ ಮಾಡ್ರಿ ಅಂತ ಜನರಿಗೆ ಸುಳ್ಳು ಹೇಳಿ ಜನರು ಒಂದು ಸಹಿ ಮಾಡ್ಕೊಂಡ್ರು. ಅವರು ದವಾಖಾನೆ ಆಗತ್ತಂದ್ರೆ ಹಳ್ಳಿಯಾಗ ಮಂದಿ ಮುಗ್ಧ ಮಂದಿ ಎಲ್ಲರೂ ಸಹಿ ಮಾಡಿದ್ರು. ಸಾಮಾನ್ಯವಾಗಿ ಅವ್ರು ಹೆಚ್ಚಾಗಿದ್ರಾಗ 50% ತಮ್ಮ ಮನೆಯವ್ರ ಹೆಣ್ರು ಮಕ್ಕಳು ಸ್ವಸ್ಥರು ಅದಾವ ಸಹಿ. ಇತರ ಏನು ಸಾರ್ವಜನಿಕರು ಏನಲ್ಲ ಅವ್ರು ಅಗದಿ ಕಡಿಮೆ ಮಂದಿ. ಅವ್ರನ್ನ ವಿಚಾರ ಮಾಡಿಬಿಟ್ಟು ಇವ್ರು ಏನ್ ಸುಳ್ಳು ಹೇಳ್ಯಾರ ಅಂತ ಅವರೇ ಹೇಳ್ತಾರೆ. ನಮ್ಗೆ ಏನ್ ಹೇಳ್ಯಾರ, ನಮ್ಗೆ ಏನ್ ಹೇಳಿ ಸಹಿ ಮಾಡಿಸ್ಕೊಂಡಾರ ಅವ್ರು ಅಂತ ಅವರೇ ಹೇಳ್ತಾರೆ ಸಾರ್ವಜನಿಕರು. ಇವರು ಕೋರ್ಟ್ಗೆ ಹೋಗ್ಬೇಕಾರ ಅವತ್ತು ಏನು ಹೈಕೋರ್ಟ್ಗೆ ಹೋಗ್ಬೇಕಾರ ಇದು ಇದನ್ನ ಹಕ್ಕಪತ್ರನ ಸರ್ಕಾರಿ ದವಾಖಾನೆ ನಾವು ಕಟ್ಟಕ ಜಾಗ ಮೀಸಲಾಗಿಟ್ಟಿತ್ತು ನಮ್ಮ ಊರಾಗ. ಆ ಜಾಗದಾಗ ಇವರು ಬಲಾತ್ಕಾರದಿಂದ ಮನೆ ಕಟ್ಟಕತ್ತಾರ, ಬಲಾತ್ಕಾರದಿಂದ ಹಕ್ಕಪತ್ರ ತಗೊಂಡಾರ. ಇವರು ಮೆಂಬರ್ ಇದ್ದಾಗ ಹಕ್ಕಪತ್ರ ತಗೊಂಡಾರ ಅಂತ ಕೋರ್ಟ್ಗೆ ಹೋಗಿದ್ರು ಹೈಕೋರ್ಟ್ಗೆ. ಅದು ನಾವು ಹಕ್ಕಪತ್ರ ಒಬ್ಬ MLA ಮೇಲೆ ನಾವು ಬಲಾತ್ಕಾರ ಮಾಡಕ್ಕಾಗತ್ತ, ಅಥವಾ ಒಬ್ಬ ತಹಸೀಲ್ದಾರ್ ಮೇಲೆ ನಾವು ಬಲಾತ್ಕಾರ ಮಾಡಕ್ಕಾಗತ್ತ? ಒಬ್ಬ ಅಧಿಕೃತ ತಹಸೀಲ್ದಾರರು ಸರ್ಕಾರಿ ಅಧಿಕಾರಿ, ಒಬ್ಬ ಮ್ಯಾಜಿಸ್ಟ್ರೇಟ್ರು, ತಹಸೀಲ್ದಾರ್ ಅಂದ್ರೆ ಒಬ್ಬ ತಾಲೂಕಾ ಮ್ಯಾಜಿಸ್ಟ್ರೇಟ್ರು, ಒಬ್ಬ ಮ್ಯಾಜಿಸ್ಟ್ರೇಟ್ ನಮ್ಗೆ ಸಹಿ ಮಾಡಿ ಹಕ್ಕಪತ್ರ ಕೊಡ್ಬೇಕಾದ್ರೆ ನ್ಯಾಯಬದ್ಧವಾಗಿದ್ರೆ ಮಾತ್ರ ಕೊಟ್ಟಾರ. ಅದಂತೂ ಎಂದೂ ಕೊಡಕ್ ಸಾಧ್ಯನೇ ಇಲ್ಲ. ಕೂಲಂಕುಷ ವಿಚಾರ ಮಾಡಿ ಚರ್ಚೆ ಮಾಡಿ ಕೊಟ್ಟಿರ್ತಾರ. ಅವಾಗ ಅವ್ರು ಅದನ್ನ ಮಾಡಿ ಕೋರ್ಟ್ನಾಗ ಏನೈತಂದ್ರೆ ಅವ್ರ ಕೋರ್ಟ್ ಇದನ್ನ ವಜಾ ಮಾಡಿಬಿಡ್ತೀವಿ ಇವ್ರ ಅರ್ಜಿನ ಹೈಕೋರ್ಟ್. ಸಂಬಂಧಪಟ್ಟ ಇಲಾಖೆಯಲ್ಲಿ ಅಂದ್ರ ಗ್ರಾಮ ಪಂಚಾಯತಿ ಮಟ್ಟದೊಳಗ ಪಂಚಾಯತಿ ಆಡಳಿತಾಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳ ಜೊತೆ ನೀವು ಮಾತಾಡ್ಕೊಂಡು 2 ವಾರದಾಗ ಅರ್ಜಿ ಕೊಟ್ಟು 4 ವಾರದೊಳಗೆ ಇತ್ಯರ್ಥಪಡಿಸಿ ನಮಗ್ ಕೋರ್ಟಿಗೆ ತಿಳಿಸ್ಬೇಕು ಅಂತ ಒಂದು ಆದೇಶ ಮಾಡಿದ್ರು ಅವರು ಹೈಕೋರ್ಟ್ದವರು. ಅದು ಬಂದಿಂದ ಇವ್ರು ಮುಂದೆ ಏನ್ ಮಾಡಿದ್ರು, ಈಗ ಅವ್ರಿಗೆ ಮುಂದೆ ಇದನ್ನ ಹೇಳಕ್ ದಾರಿಲಾಗತ್ತು. ಈಗ ಏನ್ ಮಾಡಕತ್ತಾರ, ಹಕ್ಕುಪತ್ರ ಇದು ಸಿದ್ದವ್ವ ಗಂಡ ಅಮರೇಗೌಡ ಅಂತ ಕೊಟ್ರ. ಅವಾಗ ಈಕಿ ಗಂಡ ಸತ್ತಿದ್ದ, ವಿಧವೆ ಇದ್ದದ್ದು ನೋಡಿ ಹಕ್ಕುಪತ್ರ ಕೊಟ್ಟಿದ್ರು. ಪ್ರಪೋಸಲ್ ಮಾಡಿದಾರೆ ಯಾರು? SR ಕಾಶಪ್ಪನವರು. ಕೊಟ್ಟವ್ರು ಯಾರು? ತಹಸೀಲ್ದಾರ್, ಸರ್ಕಾರಿ ಅಧಿಕಾರಿಗಳು. ಈ ಹಕ್ಕುಪತ್ರ ಕೊಟ್ಟರು. ಇದು ಏನೈತೆ ಕಾನೂನು, 20 ವರ್ಷ ಪರವಾರೆ ಮಾಡಬಾರ್ದು ಅಂತ ಐತೆ. ಪರವಾರೆ ಅಂದ್ರೆ ಏನಾದ್ರೂ ಅರ್ಥ ಮಾರಾಟ ವಗೇರೆ ಮಾಡಬಾರ್ದು ಅಂತ ಐತೆ. ಈ ಆಸ್ತಿ ನಾವ್ ಯಾರಿಗೂ ಮಾರಾಟ ಮಾಡಿಲ್ಲ. ನಮ್ಮ ಮಗಳು ಮದುವೆ ಆದ ಮುಂದ ವಿಧವೆ ಇದ್ದು ನಾವು 2ನೇ ಮದುವೆ ಮಾಡ್ಬೇಕಂತ ಎಲ್ಲರೂ ಗುರು ಹಿರಿಯರು ಸ್ವಾಮಿಗಳು ಎಲ್ಲರೂ ಹೇಳಿದ್ರು. ಅದಕ್ಕ ನಮ್ಮ SR ಕಾಶಪ್ಪನವ್ರದ್ದು ಒಂದು ಇದು ಇತ್ತು, ಹೆಣ್ಮಗಳನ್ನ ಮಾಡಿ 2ನೇ ಮದುವೆ ಮಾಡಕ. ಅವರ ಮುಂದೆ ನಿಂತು ಮದುವೆ ಮಾಡಿದ್ರು ಅವ್ರು. 2ನೇ ಅಲ್ಲ ಅವ್ರು ಮದುವೆ ಮಾಡಿದ್ರು, ನಂತರ ಫೋಟೋ ಅದಾವ ಎಲ್ಲ ಅದಾವ. ನಾವು 2ನೇ ಮದುವೆ ಮಾಡಿದ್ವಿ. 2ನೇ ಮದುವೆ ಮಾಡಿದ್ಮೇಲೆ ಈ ಹೆಣ್ಮಗಳು ತನ್ನ ತವ್ರ ಮನೆ ಆಸ್ತಿ ಒಳಗೆ ಏನು ಹಕ್ಕಿರ್ತದೆ ಈ ಹಕ್ಕು ಕಳ್ಕೊಂತಾಳಕಿ ಬೇರೆ ಮದುವೆ ಆದ್ಮೇಲೆ. ಅದಕ್ಕೆ ಈ ಹಕ್ಕು ನಾನು ಕಳ್ಕೋಬಾರ್ದು ಅಂತ ಸ್ವತಃ ತಮ್ಮ ತಾಯಿ ಹಕ್ಬಿಟ್ಟು ಡಾಕ್ಯುಮೆಂಟ್ಸ್ ಅದಾವ, ಟರಾವ್ ಅದಾವ. ಪಂಚಾಯತ್ಯಾಗ ಅರ್ಜಿ ಕೊಟ್ಟಿದ್ರು, ಪಂಚಾಯತ್ಯಾಗ ಟರಾವ್ ಆಗಿದ್ದು, ಇಲ್ಲೆಲ್ಲ ಟರಾವ್ ಮಕ್ಕಳು ಅದಾವ. ಆಕಿ ಬಿಟ್ಕೊಟ್ರು. ಮುಂದ ಅಂದ್ರೆ ಅವ್ರ ತಾಯಿ ಅಂದ್ರೆ ನಮ್ಮ ಹೆಣ್ಮಕ್ಳು. ಮುಂದ 2008 ನಮ್ಮ ಹೆಣ್ಮಕ್ಳು ಮೈದಾರ. ನಮ್ಮ ಹೆಣ್ಮಕ್ಳು ಮೈದಾದ್ಮೇಲೆ ಅದನ್ನ ನೇರವಾಸ ನನ್ನ ಹೆಸರು ಮಾಡಿಸಿದ್ವಿ. ನನ್ನ ಹೆಸರು ಮಾಡಿಸಿದ್ವಿ ಹಕ್ಕುಪತ್ರ ಮಾಡಿಸ್ಕೊಂಡು ಅದು ಟರಾವ್ ಐತೆ ಪಂಚಾಯತ್ಯಾಗ. ಅದನ್ನು ಅರ್ಜಿ ಕೊಟ್ಟಿನಿ ನಾನು. ನನ್ನ ಹೆಣ್ಮಕ್ಳು ಮೈಟ್ ಉತ್ತಾರ ಹಚ್ಚಿ ಎಲ್ಲ ಹಚ್ಚಿ ಅರ್ಜಿ ಕೊಟ್ಟಿಂದ ಟರಾವ್ ಮಾಡಿ ಅದಕ್ಕೆ ಅನುಮೋದಕರು ಸೂಚಕರು ಎಲ್ಲ ಪಂಚಾಯತಿ ಒಳಗ ಟರಾವ್ ತಗೊಂಡಿ ನಾನು. ಅದನ್ನ ನನ್ನ ಹೆಸರು ಮಾಡ್ತಿದ್ದೆ. ಮುಂದೆ ನಾನು ಮನೆ ಕಟ್ಸೋಕೆ ಇಟ್ಟಿದ್ದೆ. ನಾನು ಈಗ 1 ವರ್ಷ ಆಯ್ತು ನಾನೆಲ್ಲ ಪರ್ಮಿಷನ್ ತಗೊಂಡಿನಿ, ಎಲ್ಲ ಮಾಡೀನಿ. ನಾನು ಬೇಕಾದೇಶ್ವರಂತೂ ಏನೂ ಮಾಡಿಲ್ಲ. ಇವರು ನನಗೆ ಕಿರಿಕಿರಿ ಮಾಡಕತ್ತಿದ್ರು. ಅಂಜನಪ್ಪ ಮತ್ತು ರಾಮಪ್ಪ ಇಬ್ರು ಕೂಡಿ ಮಾನಸಿಕ ಹಿಂಸೆ. ಎಲ್ಲಿ ಆದ್ರೂ ಅಲ್ರಿ ನಾವು ಒಬ್ಬವ, ಎಲ್ಲಿ ಆದ್ರೂ ಅಲ್ಲಿ ಹೋದೆ ಇಲ್ಲಿ ಹೋದೆ, ಅವ್ರ ಮುಂದೊಂದೇಡೆ ಇವ್ರ ಮುಂದೊಂದೇಡೆ, ಮಂದಿ ಮುಂದೆ ಸೂಸುಡ ನಮಗ ಬ್ಯಾಡ್ರಂದ್ರು ನಮ್ಗೆ ಒಲೆಯರಂದ್ರು ಸೂಸುಡ ಸುದ್ದಿ ಮಾಡೋದು ಹೇಳಕತ್ಬಿಟ್ರಿ. ಇವ್ರು ಹಳ್ಳಿಯಾಗ ಸ್ವತಃ ಮಂದಿ ಇಲ್ಲೆಲ್ಲ ತಮ್ಗೆ ಯಾರ್ಯಾರು ಅವ್ರ ಮುಂದೆ ಎಲ್ಲ ಮುಂದೆ ಹೇಳ ನನ್ಗೆ ಕೇಳಿ ಗೌರ ನೀವು ಹಿಂಗೆಲ್ಲ ಕತ್ತೀರಂತಲ್ರಿ ಅಂತ. ಅವ್ರು ಯಾರ ಮುಂದಾರ ನಾ ಮಾತಾಡ್ರಿ ಅವ್ರು ನನ್ನ ಎಲ್ಲಿಗೆ ಕಳ್ಸ್ರಿ, ನನ್ನ ಎಲ್ಲಿಗೆ ಕರೆಸ್ರಿ, ಕುತ್ಕೊಂಡು ಮಾತಾಡಿ ಅದು ಸತ್ಯಾಸತ್ಯ ಬರ್ಬೇಕಲ್ಲ. ಅದೇ ಸುಮ್ಮನೆ ಅಪಪ್ರಚಾರ ಮಾಡ್ಕೊಂತ ಹಿಂಗೆಲ್ಲ ನಾನು ಮಾನಸಿಕ ಹಿಂಸೆ ಕೊಡೋದು ನನಗೆ ಯಾರಿಲ್ಲ. ನಾನು ಒಬ್ಬರ ನಮ್ಮ ಹೆಣ್ಮಕ್ಳು ಗಣದ್ರೆ ಅದ. ನಮ್ಮ ಹೆಣ್ಮಗಳು ಇಲ್ಲೇ ಒಬ್ಬ ಪೊಲೀಸದಲ್ಲ ಇದ್ರೂ ನಾನು ಹೆಣ್ಮಗಳು ಕಿವಿ ಹಾಕಿಲ್ಲ. ಇವತ್ತಿಂತಾನೆ ಈ ವಿಷಯ ನಾನು ನಟರ ಹೇಳಿಲ್ಲ, ನಾನು ಇವತ್ತಿಂತಾನೆ ಹೇಳಿಲ್ಲ. ಹೌದಾ, ನಾನು ಸ್ವಂತ ಮಾಡ್ಕೊಳಕತ್ತೀನಿ. ಇವ್ರು ಮಾನಸಿಕ ಹಿಂಸೆ ಕೊಡೋದಕ್ಕೆ ನಾನೀಗ ಮೊನ್ನೆ ಈ ಒಂದು ತಿಂಗಳ ಮುಂದೆ ದವಾಖಾನೆಗೆ ಹೋಗಿ ನಾನು ಇದನ್ನು ತಗೊಂಡಿನಿ,
ಅಡ್ಮಿಟ್ ಆಗಿ ಮೆಡಿಸಿನ್ ತಗೊಂಡು ಎಲ್ಲ ಮಾಡಿಕೊಂಡು 50,000 ರೂಪಾಯಿ ಖರ್ಚು ಮಾಡಿಕೊಂಡು ಅವೆಲ್ಲ ದಾಖಲಾಗಿದ್ದಾವ. ಈಗ ನಾ ಮೊನ್ನೆ ದವಾಖಾನೆಗೆ ಹೋಗಿ ಬಂದು ಇವ್ರ ಮಾನಸಿಕ ಹಿಂಸೆ ಕೊಡೋದಕ್ಕೆ ನನಗೆ ಈ ರೀತಿ ಸಮಸ್ಯೆ ಆಗೈತೆ. ಈಗಿಂತ ವಿಷಯ ಇವ್ರು ಹೇಳ್ತಾರ. ಇದೇನು ಎಷ್ಟರ ಮಟ್ಟಿಗೆ ಸತ್ಯ ಐತೆ ಸುಳ್ಳು ಐತೆ ಅಧಿಕಾರಿಗಳು ಪರಿಶೀಲನೆ ಮಾಡಲಿ. ಅಧಿಕಾರಿಗಳು ಪರಿಶೀಲನೆ ಮಾಡಿ ತಪ್ಪು ಐತೆ ಅಂದ್ರೆ ಅವ್ರು ಏನು ಡಿಸಿಷನ್ ತಗೊಂಡ್ರು ಅದಕ್ಕೆ ನಾವು ಕಮ್ಮಿ. ಅದೇನು ಪ್ರಶ್ನೆ ಇಲ್ಲ. ಯಾಕಂದ್ರೆ ಸರ್ಕಾರದ ವಿರುದ್ಧ ಯಾರು ಹೋಗಕ್ಕಾಗಲ್ಲ. ಹೌದಾ? ಕಾನೂನು ವಿರುದ್ಧನೇ ಯಾರು ಹೋಗೋಲ್ಲ. ಇದನ್ನ ಒಂಥರ ಎಲಿ ತಂದಾರ ಇವ್ರು ಅಂತಂದ್ರ CM ಮೂಡ ಪ್ರಕರಣ ಮಾಡ್ಯಾರ ಇವ್ರು. CM ಮೂಡ ಪ್ರಕರಣ ಏನು ಟಿವಿ ನೋಡ್ತೀವಲ್ಲ ಆ ಟೈಪ್ ಮಾಡಕ್ಕಿದ್ದಾರೆ ಇದನ್ನ. ಇದು ಏನ್ ದೊಡ್ಡ ಮಾಹಿತಿ ಇದು ಅಗದಿ ಕರೆಕ್ಟ್ ಆಗಿ ಕಾಶ್ಯಪ್ನವರು ಸ್ವತಃ ಇದನ್ನ ಇವ್ರಿಗೆ ಕೊಡಕ್ಕೆ ಯೋಗ್ಯ ಐತೆ ಅನ್ನೋದು ಪರಿಶೀಲನೆ ಮಾಡಿ ಅವರು ಪ್ರಪೋಸಲ್ ಮಾಡ್ಯಾರ. ಎಸ್ ಆರ್ ಕಾಶ್ಯಪ್ನವರು ಅವ್ರು ಪ್ರಪೋಸಲ್ ಮಾಡಿದ ಪ್ರಕಾರ ಮಾನ್ಯ ತಹಶೀಲ್ದಾರರು ನಮ್ಗೆ 70 ಪತ್ರ ಕೊಟ್ಟಾರ. ಈ 70 ಸುಳ್ಳಿಲ್ಲ. ಇದು ತಹಶೀಲ್ದಾರ ಸಹಿ ಐತೆ, ಪ್ಲಾಟ್ ನಂಬರ್ ಐತೆ. ಇದ ಪ್ಲಾಟ್ ನಂಬರ್ ನಮ್ಮ ಪಂಚಾಯತಿಗೆ ಎಂಟ್ರಿ ಅದಾವ. ಪಂಚಾಯತಿಯನ್ನ ಪರ್ಮಿಷನ್ ತಗೋದೀನಿ. ಪಂಚಾಯತಿಯಾಗಿ 20 ವರ್ಷದಿಂದ ನಾನು ಟ್ಯಾಕ್ಸ್ ಕಟ್ಟೀನಿ, ಗರ್ಪಟಿ ಕಟ್ಟೀನಿ, ನಾನು ನೀರಿನ ಬಿಲ್ ಕಟ್ಟೀನಿ. ಆಮೇಲೆ 20 ವರ್ಷದಿಂದ ನನ್ನ ಮನೆ ಇತ್ತು ಅಲ್ಲೇ. ನಾ ಅದನ್ನ ಬಿಚ್ಚಿ ಹೊಸ ಪ್ಲಾನ್ ಮೇಲೆ ಕಟ್ಟಕತ್ತೀನಿ. ನಾನು ಇಷ್ಟ ಮತ್ತೆ ಏನಿಲ್ಲ. ನಾನೇನು ಹೊಸದ್ ಕಟ್ಟಕತ್ತಿಲ್ಲ, ಅದೇನು ಇನ್ನೂ ಅಲ್ಲ. ನಂದು ಈಗಲೂ ನಾನು ಹಳೆ ಮನೆ ತರದಾಗ ನನ್ ಗಾಡಿ ಅದಾವ. ಈಗೂ ನೆಲ ಅಗ್ಗಿ ತೋರಿಸ್ತೀನಿ ನನ್ನ ಮನೆ ತರ ಇದಾವ. ಇನ್ನ ನಾ ಫೋಟೋನು ತಗೋದಿ. ನಾನು ಮನೆ ತರ ಒಳಗ ಊರಾಗ ತರ ಇಟ್ಟಿದ್ದು ನಾ ಫೋಟೋಸ್ಕೊಂಡಿ ಫೋಟೋನು ತರದು. ಇಷ್ಟೆಲ್ಲ ಇದ್ರು ಕೂಡ ಇವ್ರು ಕಾಡಿಸ್ತಾರಂತಂದ್ರ ನನಗ ವಯಸ್ಸಾಗೈತೆ. ಮಾನಸಿಕ ಹಿಂಸೆ ಆಗಿ ನನಗೆ ಏನಾರ ಸಮಸ್ಯೆ ಆಯ್ತು ಅಂತಂದ್ರ, ನನಗೆ ಏನಾದ್ರೂ ಅನಾಹುತ ಆದ್ರ, ನನ್ನ ಏನಾರ ಸಾವು ಅಂತ ನನ್ನ ಸಾವಿಗೆ ಕಾರಣ ಇವರ ಕಮ್ಯನಪ್ಪ ಕನಕಪ್ಪ ತಳವಾರ, ರಾಮಪ್ಪ ಸಂಗಪ್ಪ ತಳವಾರ. ಇವ್ರಿಗೆ ಇನ್ಮೇಲೆ ಯಾರೇ ಇರ್ಬೋದು, ಕಾಣದ ಕೈಗಳು ಇವ್ರಿಂದ ಕೆಲಸ ಮಾಡ್ತಿರ್ಬೋದು. ನಾನು ಒಂದು ಹೇಳಿದ್ರೆ ಯಾರನ್ನ ಹೇಳಿದ್ರ ಸಮಯ ಬಂದಾಗ ಮುಂದೆ ಮತ್ತೊಂದು ಕಾಲ ಬಂದಾಗ ನಾ ಅದನ್ನು ಹೇಳ್ತೀನಿ. ಯಾರು ಇದನ್ನ ಮಾಡಕ್ಕಿಟ್ಟಾರ, ಇದನ್ನ ಯಾರು ಮಾಡ್ಸಕ್ಕಿಟ್ಟಾರ ನಮ್ ಗೊತ್ತಿಟ್ಟ ಒಳ್ಳೆಯ ಹಳ್ಳಿಗೆ ನಮ್ಗೇನು ಹೊಸವ್ರಲ್ಲ. ಈಗ ನಾನೇ ಅವ್ರ ಹೆಸರು ಹೇಳಿದ್ರ ಅವ್ರು ಎಂದಿಲ್ಲ ನಾಳೆ ಬೈಲಿ ಬರಬೇಕ. ಕಳವು ಮಾಡ ಮನುಷ್ಯ ಕಳಮೆಯ ದನ ಅಂತ ಎಂದಿಲ್ಲ ಒಂದು ಸೊಳ್ಳಕ್ಕೆ ಬರೋದು ಸಿಕ್ಕಾಗ ನಾ ಮತ್ತೆ ನಿಮ್ ಮುಂದೆ ಬಂದು ಈ ವಿಷಯ ನಾನು ನಿಮ್ ಮುಂದೆ ಪ್ರಶ್ನೆ ಮಾಡಿ ನಿಮ್ ಮುಂದೆ ಹೇಳ್ತೇನೆ. ಅದಕ್ಕೆ ದಯಮಾಡಿ ನಿಮ್ಮ ಮುಖಾಂತರ ನನ್ನ ಏನು ಇದು ಕಾನೂನುಬದ್ಧವಾಗೈತೆ ಇದು ಸಾರ್ವಜನಿಕರು ಗೊತ್ತಾಗಬೇಕು, ಸರ್ಕಾರಕ್ಕೂ ಗೊತ್ತಾಗಬೇಕು. ಇದರಿಂದ ನನಗೆ ನ್ಯಾಯ ಸಿಗಬೇಕು ಅನ್ನೋದು ನಾನು ಇವತ್ತು ಎಲ್ಲರೂ ಕರೆದು. ಮತ್ತೇನಿಲ್ಲ ಉದ್ದೇಶ, ನಂದೇನ ಅವ್ರನ್ನ ಕೆಟ್ಟ ಉದ್ದೇಶ ಇಲ್ಲ. ಇವತ್ತಿ ಇಷ್ಟೆಲ್ಲ ಅವ್ರು ಮಾಡಿದ್ರು ನಾನು ಅವ್ರನ್ನ ಒಂದು ದಿವಸ ಅವ್ರ ಸನಿಯಕ್ಕೆ ಹೋಗಿಲ್ಲ. ಸುಮ್ನೆ ಹೇಳ್ಕೊಂತ ಹೇಳಿದ್ರು ಅವ್ರ ಮಂದಿ ಮುಂದೆ ಹಂಗತ್ತಾರ ಹಿಂಗಂತ ಗೌಡ್ರ ಮೇಲೆ SC ಕೇಸ್ ಮಾಡೋಣ. ನಮ್ಮ ಹಳ್ಳಿ SC ಅಂದ್ರೆ ಮೇಲ್ಜಾತಿ ಅಂದ್ರೆ ಗೊತ್ತೇ ಇಲ್ಲ. ಇವತ್ತಿನ ತರ ಎಲ್ಲರೂ ತಂದೆ ಮಕ್ಕಳಿಂದ ಮನೆಗೆ ಹೋಗಿ ನಾವು ಸುತ್ತ ಅವ್ರ ಮನೇಲಿ ಅವ್ರು ಏನ್ ಉಂಟಾರ ಅದೇ ಕೇಳಲೇ ಉಂಟು ಬೆಳೆದಂತ ಬಂದ್ವಿ. ನಮ್ಮೂರ ಬೇಕಾದ್ರೆ ಬಂದು ವಿಚಾರ ಮಾಡ್ಬಿಡ್ರಿ, ಗೌರ್ಮೆಂಟ್ ವಿಚಾರ ಮಾಡ್ಲಿ ನಮ್ಮಲ್ಲಿ ಹೆಂಗೈತೆ ಸಾಮರಸ್ಯ. ಇವತ್ತು ಮೇಲ್ಜಾತಿ ಅವರು ಇರಲಿ, ಕೆಳಗಿನ ಜಾತಿ ಅವರು ಇರಲಿ, ಅವರು ನಮ್ಮ ಬಾಂಧವ್ಯ ಹೆಂಗೈತೆ ಅನ್ನೋದು ಬೇಕಾದ್ರೆ ಅಧಿಕಾರಿಗಳು ಅದನ್ನು ನೋಡೋಣ. ಇವರು ಸೃಷ್ಟಿ ಮಾಡಿ ಕೇಸ್ ಮಾಡ್ತೀವಿ, SC ಕೇಸ್ ಮಾಡ್ತೀವಿ, ಇದು ಬೆದರ್ಸೋದು ನಮ್ಗ. SC ಕೇಸ್ ಮಾಡ್ತೀವಿ ಅಂತ ನಮ್ಮನ್ನು ಬೆದರ್ಸೋದು. ಪೊಲೀಸ್ ಸ್ಟೇಷನ್ದಾಗ ಕೇಸ್ ಕೊಡ್ತೀವಿ, ಒಳಗಾಕಿಸ್ತೀವಿ. ಏನ್ ಮಾಡ್ತಾರೆ ನೋಡೋಣ, ಒಳಗಾಯಿಸಿ ಇದು ಮನೆ ಕೆಡ್ತೀವಿ. ಇಂಥವೆಲ್ಲ ಮಾತಾಡ್ತಿದ್ದ ಅಡ್ಡಾಡ್ರ. ಆದ್ರ ಅವು ಈಗ ಪುರಾವೆ ಇಲ್ಲ, ಮಂದಿ ಮುಂದೆ ಮಾತಾಡಿದ್ರು ಅದು ಪುರಾವೆ ಆಗೇ ಇಲ್ಲ. ಅದಕ್ಕೆ ಅದನ್ನ ಮಾಡೋದು ಬೇಡ. ಅವ್ರು ಏನಾರು ಮಾಡೋಣ ನನಗೆ ಇದ್ರಾಗ ಅಂತ ನಂದು ಇದ್ದಿದ್ದ ಸತ್ಯ ಐತೆ, ನನ್ಗೆ ನ್ಯಾಯ ಸಿಗ್ಬೇಕಂತ ಇಷ್ಟೇ ಕೇಳೋಣ. ಈ ಜಗ ಕಟ್ಟಿಲ್ಲ, ಮನೆ ಕಟ್ಟಿಲ್ಲ, 70 ಈ ಜಗ ಅಂದ್ರೆ ಅದೇ ಜಗ ಮಗನ ಮನೆ ಇರ್ತರಿ. ಈ 20 ವರ್ಷದಿಂದ ಮನೆ ಇರ್ತಲ್ಲ ಅಂದವ್ರೆ. ನಾನ್ ಮನೆ ಕಟ್ಟಿಬಿಟ್ಟಿದ್ದೆ. ಮುಂದದು ಈ ಹಳೆ ಮನೆ ಇರ್ತಾ ಹೊಸ ಪ್ಲಾನ್ ಪ್ರಕಾರ ಮಾಡ್ಬೇಕಂತ ತರ್ತಲ್ಲ ಬಿಟ್ಟು ಕಟ್ಟಕಿದ್ದೆ ನಾನು. ಆದ್ರೆ ಮೊದಲು ಒಳಗೆ ತರೋದು ಅಲ್ಲ. ಈಗ ನೀವು ಪಂಚಾಯತಿಯಿಂದ ಕಟ್ಟಡ ಪರ್ಮಿಷನ್ ತಗೊಂಡ್ರಲ್ಲ ನೀವು 2023 ಒಳಗ, ಹೌದಲ್ರಿ? ನೀವು ಅಕ್ಕ ಬಿಟ್ಕೊಟ್ರಿ ನಿಮ್ಮ ಮೊಮ್ಮಗ ಏನೋ ಅಂಬ್ರೇಗುಡ್ ಕೊಟ್ರಿ. ಅವಾಗ ಅಲ್ಲಿ ಖಾಲಿ ಜಾಗ ಅಂತ ಎಂಟ್ರಿ ಮಾಡಿರಲ್ಲ ಅದ್ರೊಳಗ. ಅವಾಗ ಖಾಲಿ ಜಾಗ ಮೊದಲು ನನ್ನ ಹೆಸರಿದ್ದ ಖಾಲಿ ಜಾಗ ಇತ್ತು. ಅಲ್ಲ ಇರ್ಲಿ, ಈಗ ಕಟ್ಟಡ ಪರ್ಮಿಷನ್ ತಗೊಂಡ್ರಿ, ಕಟ್ಟಡ ನಡೆದಿತ್ತು, ಅದನ್ನ ನೀವು ಇದು ಕೊಡ್ಬೇಕಾರ ಖಾಲಿ ಜಾಗ ಅಂತ ನೀವು ಅವ್ರಿಗೆ ಇದು ಕೊಟ್ರಿ, ದಾನ ಕೊಟ್ರಿ, ನಮ್ಮಗ್ ಬಿಟ್ಟು ಕೊಟ್ರಿ. ಹೌದು ಹೌದು. ಅವಾಗ ನನ್ನ ಮನೆ ಆಗಿದ್ದಿಲ್ಲ. ಹೌದಾ? ಮನೆ ಕಟ್ಟಲು ನಾನು ಬಿಡಕ್ ಬರಲ್ಲ. ಈಗ ಮನೆ ಕಟ್ಟಿನಿ. ಈ ಮನೆ ಅಂತ ದಾಖಲಾತಿ ಮನೆ ಅಂತ ದಾಖಲಾಗೈತೆ. ಪ್ಲಸ್ ಇನ್ನೊಂದು ಏನಂತಂದ್ರ ಅಲ್ಲಿ ಪಿತ್ರಾರ್ಜಿತ ಆಸ್ತಿ ಅಂತ ಮಾಡ್ರಿ ನೀವು.
ಇಲ್ಲ ಐತಿ ನೋಡ್ರಿ ಇನ್ನು. ಅಲ್ರಿ ಇದ್ರಾಗ ಅಲ್ಲ, ನಿಮ್ಮ ಏನ ಅಲ್ಲ ಖರೀದಿ ಬಾಂಡ್ ನಾನ್ ನೋಡೀನಿ ನೀವೇ ನನ್ ಕೊಟ್ರ ನಾನು ಅದು ಪ್ರೆಸ್ಮೆಂಟ್ ಮಾಡಿದ್ದು ನಾನ್ ನೋಡಿದ ಪ್ರಕಾರ ದಾಖಲಾತಿ ಹೇಳಕತ್ತೀನಿ ನಾವು ವಾಟ್ಸಾಕತ್ತಿಲ್ಲ ಅದ್ರಾಗ ಇದೆ ನಾ ಹೇಳಕತ್ತೀನಿ ಹೌದಾ? ಈಗ ನಿಮ್ ಕಡೆ ನೋಡ್ರಿ ಬೇಕಾರೆ ಅದು ಇಲ್ಲಿ ನೋಡ್ರಿ. ಅದ್ರಾಗ ಐತಿ ನೋಡ್ರಿ ಪಿತ್ರಾಜಿತ ಆಸ್ತಿ ಅಂತ ಐತಿ ಇಲ್ಲಿ ನೋಡ್ರಿ ಐತಿ ನೋಡ್ರಿ ಅಲ್ಲ ನಾನು ಮನೆ ಬಿಟ್ಕೊಟ್ಟು ಬೇರೆ ಜಾಗ ಅಲ್ಲ ಐತಿ ಬಿಲ್ ಜಾಗ ಕೊಟ್ರಿ ನಾ ಎಲ್ಲ ನನಗತ್ತಿಲ್ಲ ಪಿತ್ರಾಜಿತ ಆಸ್ತಿ ಅಂತ ಐತಿ ಸರ್ಕಾರದಿಂದ ಬಂದಂತ ಆಸ್ತಿ ಅಂತ ಇಲ್ಲ ಹಾ ಅದು ನಾ ಹೇಳಕತ್ತಿದ್ದು ಇಲ್ಲ ಇದೆಯಲ್ಲ ಅವ್ರು- ಹಕ್ಕುಪತ್ರ ಪ್ರಕಾರ ಹಕ್ಕುಪತ್ರ ನಿವೇಶನ ಪ್ರಕಾರ ಅಂತ ಏನೈತೆ ಆ ಕಡೆ ಮಗ್ಲ ಐತಿ ನೋಡ್ರಿ ಆ ಕಡೆ. ಎಲ್ಲರೂ ಒಂದ್ರಾಗ ಮಿಸ್ಟೇಕ್ ಆಗಿರ್ಬೋದು ಅಲ್ಲ ಆದ್ರ ಅಲ್ಲ ಬಾಂಡ್ನಾಗ ಇದ್ದು ಹೇಳಕತ್ತೀನಿ ನಾನು ನೀವೇನು ಬರ್ಕೊಟ್ರಿ ಅದ್ರಾಗ ಐತಿ ಅದು ಈಗ ಇದ್ರಾಗ ಏನೈತಲ್ಲ ಹಕ್ಕುಪತ್ರ ಪ್ರಕಾರ ಅಂತ ಐತೆ ಹಕ್ಕುಪತ್ರದ ಪ್ರಕಾರ ನಿವೇಶನ ಅಂತ ಐತೆ ಅಲ್ಲ ಇಲ್ಲಿ ಐತಿ ನಿವೇಶನ ನಂಬರ್ ನೀವೇನ ಮೊಮ್ಮಗ ಏನ್ ಬಿಟ್ಟು ಕೊಟ್ರಲ್ಲ ಆಸ್ತಿ ಹಾ. ಅದ್ರೊಳಗೆ ಏನೈತೆ ಪಿತ್ರಾಜಿತ ಆಸ್ತಿನ ಬಿಟ್ಟು ಕೊಡಕತ್ತೀನಿ ಅಂತ ಐತಿ ಇಲ್ಲ ನೋಡ್ರಿ, ದಾಖಲಾತಿ ಇನ್ನೊಂದ್ ಸ್ವಲ್ಪ- ಹಕ್ಕುಪತ್ರ ನಂಬರ್ ಹಾಕಿವ್ರಿ ಅದು 298 ಹಕ್ಕುಪತ್ರ ನಂಬರ್ ಹಾಕಿವಿ ಆದ್ರೆ ಅಲ್ಲಿ ಸಪರೇಟ್ ಆಫೀಸ್ ಆಗಿ ಪ್ರಿಂಟ್ ಬೋಸ್ ಐತಿ ಅನ್ನೋ ನಾನು ಅಷ್ಟು ಗಮನಿಸಿಲ್ಲ ಗಮನಿಸ್ರಿ ಅದು ಗಮನಿಸ್ರಿ ಹಂಗೇನ ಆಯ್ತು ಅಂದ್ರೆ ನೋಡ್ರಿ ಅದು ಕಾನೂನು ಪ್ರಕಾರ. ಪ್ರಿಂಟ್ ಶ್ರೀಯುತ ಸೋಮನಗೌಡ ಗೌಡರವರಂಥ ಜಮೀನಿನ ಗ್ರಾಮದ ಶ್ರೀಯುತರ ಆಸ್ತಿಯನ್ನು ಅಕ್ರಮವಾಗಿ ಮನೆ ಕಟ್ಟಿದೆ ಅಂತಂದು ಯಾರಪ್ಪ ಅಂದ್ರೆ ಅದೇ ಊರಿನ ಶ್ರೀ ಅಮೀನಪ್ಪ ತಳವಾರ್ ಮತ್ತು ಇನ್ನೊಬ್ಬರು ಮತ್ತೆ ರಾಮಣ್ಣ ತಳವಾರ್ ಅವರು ಆರೋಪ ಮಾಡಿದ್ದಾರೆ ಇದನ್ನ ಅಕ್ರಮವಾಗಿ ಕಟ್ಟಿದ್ದಾರೆ ಅದು ಸರ್ಕಾರಿ ಜಾಗದಲ್ಲಿ ಮತ್ತು ಸರ್ಕಾರಿ ದವಾಖಾನೆಗೋಸ್ಕರ ಅಂತಂದು ಇದು ಅಕ್ರಮವಾಗಿ ಕಟ್ಟಿವಿ ಅನ್ನೋದಕ್ಕೆ ಅವರು ಯಾವುದೇ ಪುರಾವೆಗಳನ್ನು ನಿನ್ನೆ ಸಂದರ್ಶನದಲ್ಲಿ ತೋರಿಸಿಲ್ಲ ಅವರು ಒಂದು ಪ್ರೆಸ್ ಮೀಟಿಂಗ್ ಮಾಡಿದ್ರಲ್ಲಿ ನಮ್ಮ ಹತ್ರ ಅದು ಸರ್ಕಾರದ್ದೇ ಜಾಗ ಬಟ್ ಅದನ್ನು ಈ 33 ವರ್ಷಗಳಿಂದನೇ ದಿವಂಗತ ಶ್ರೀ ಸನ್ಮಾನ್ಯ ಶ್ರೀ ಎಸ್ ಆರ್ ಕಾಶ್ಯಪ್ಪನವರು ಶ್ರೀ ಸಿದ್ದಮ್ಮ ಸೋಮನಗೌಡ ಗೌಡರ ಹೆಸರಿಗೆ ಹಕ್ಕುಪತ್ರ ಕೊಟ್ಟಿರ್ತಾರೆ ಅದಕ್ಕೆ ಮೊದಲನೇದಾಗಿ ಇದೊಂದು ಪುರಾವೆ ತಾವು ದಯವಿಟ್ಟು ಇದನ್ನು ಜೂಮ್ ಆಗಿ ತಗೋಬೇಕು ಇದು ಒಂದನೇ ಪುರಾವೆ ಇನ್ನು ಉಳಿದಂತ ನಾವು ಪ್ರತಿದಿನ ಅದು ಪ್ರತಿ ವರ್ಷದಂತೆ ಟ್ಯಾಕ್ಸ್ ಕಟ್ಟಿರ್ತೀವಿ ಅದಕ್ಕೆ ನಳದ ಬಾಕಿ ಮತ್ತು ಗರ್ಪಟ್ಟಿ ಸಹಿತ ಇದೆ ಮತ್ತು ಇನ್ನೂ ಹೇಳ್ಬೇಕಂದ್ರೆ ಅದು ಪರಬಾರೆ ಮಾಡಿದ್ದಾರೆ ಅಂತಂದು ಹೇಳಿದ್ದಾರೆ ಒಂದು ಇಳಿಕೆ ಕೊಟ್ಟಿದ್ದಾರೆ ಅದನ್ನು ಒಬ್ಬರಿಂದ ಒಬ್ಬರಿಗೆ ಏನಾಗಿದೆ ಅಂದರೆ ರಿಯಾಲಿಟಿ ಹೇಳ್ತಾ ಇದ್ದೀವಿ ಸಿದ್ದಮ್ಮ ಅವರು ಬಾಲ್ಯ ವಿವಾಹ ಆಗಿತ್ತು ಅವಾಗ 1990 ಹಿಂದಿನ ಬಿಫೋರು ಅವ್ರಿಗೆ ಹಂಗಾಗಿ ಆದ ಕಾರಣಕ್ಕೆ ಏನಾಗಿತ್ತು ದೇವಂತ ನಮ್ಮ ಎಸ್ ಆರ್ ಕಾಶ್ಯಪ್ಪನವ್ರ ಸಾಹೇಬರು ಗಂಡ ತೀರ್ಕೊಂಡ್ಕಾರಕ್ಕೆ ಇವರು ಒಂದು ಉಪಜೀವನಕ್ಕೆ ಇರಲಿ ಅವಾಗ ಸೋಮನಗೌಡ ಅವರು ಒಂದೇ ಕಾಲಾವಧಿಯಲ್ಲಿ ರಾಜಕೀಯ ಮಾಡಿದಂಥ ವ್ಯಕ್ತಿಗಳು ಅವರ ಉಪಜೀವನಕ್ಕೆ ಇರಲಿ ಅಂತಂದು ಸಿದ್ದಮ್ಮ ಹೆಸರಲ್ಲೇ ಒಂದು ಹಕ್ಕುಪತ್ರ ನೀಡಿದ್ದಾರೆ ಅದಕ್ಕೆ ತಹಸೀಲ್ದಾರ್ ಅಂತ ಕೊಟ್ಟಿರೋಂಥ ಹಕ್ಕುಪತ್ರನೇ ಇದು ಅದು ಏನಾಗುತ್ತೆ ಸಿದ್ದಮ್ಮ ಅವರು ಮರು ಮದುವೆ ಆಗಿ ಓದ್ಕೊಳ್ಳಿ ಅವರು ತೀರ್ಕೊಂತಾರೆ ತೀರ್ಕೊಂಡಂಗಾಗ ಸಿದ್ದಮ್ಮ ತೀರ್ಕೊಂಡ್ರಿಂದ ಮಕ್ಕಳು ಸಣ್ಣ ಇರೋ ಕಾರಣಕ್ಕೆ ಅವ್ರ ತಾಯಿ ಹೆಸರಲ್ಲಿ ಇದನ್ನ ಸೋಮನಗೌಡರವರು ವರ್ಗಾವಣೆ ಮಾಡಿಸಿದ್ದಾರೆ ಆ ಅಮ್ಮನ ಹೆಸರು ಎಂತಲ್ಲಮ್ಮ ದೊಡ್ಡಮ್ಮ ದೊಡ್ಡಮ್ಮ ಮದುವೆ ಆದ್ಮೇಲೆ ಮದುವೆ ಆದ್ಮೇಲೆ ಮದುವೆ ಆದ್ಮೇಲೆ ಹಕ್ಕು ಹಾಕಂದ್ರ ಈಗ ತೀರ್ಕೊಂಡಿದ್ದ ಕಾರಣದಿಂದನ ಸಿದ್ದಮ್ಮ ತೀರ್ಕೊಂಡ ಕಾರಣ ಅವ್ರ ತಾಯಿಯವ್ರಿಗೆ ಹೋಗಿದ್ರು ಮದುವೆ ಆಗಿ ಮದುವೆ ಮನೆಗೆ ವಾದಕ ಸಾರಿ ಮದುವೆ ಆಗಿ ಮದುವೆ ಆದ್ರೆ ಹಕ್ಕು ಕಳ್ಕೊಂಡಿದ್ದ ಕಾರಣದಿಂದ ಅವ್ರೇನ್ ಮಾಡಿದ್ರೆ ಅವರ ಹೆಸರಲ್ಲೇ ಹಕ್ಕು ಬಿಟ್ಕೊಡೋದು ಆ ಹಕ್ಕನ್ನು ಏನಾಗಿದೆ ದೊಡ್ಡಮ್ಮ ಅವರು ಮುಂದೆ ತೀರ್ಕೊಂಡಿಂದ ಅವ್ರ ಗಂಡನಿಗೆ ಇದಾಗಿದೆ ಅದು ಅವರಲ್ಲಿ ಅವ್ರಿಗೆ ಹಕ್ಕು ಬಂದಿದೆ ಆ ದೊಡ್ಡಮ್ಮ ತೀರ್ಕೊಂಡಿದ್ದ ಈಗ ಯಥಾ ಪ್ರಕಾರ ಏನಾಗಿದೆ ಸಿದ್ದಮ್ಮನ ಮಗನಿಗೇನೆ ಸ್ವತಃ ಬಿಟ್ಕೊಟ್ಟಿದ್ದಾರೆ ಇದೇನು ಯಾರಿಗೂ ಬೇರೆಯವ್ರಿಗೆ ಆಸ್ತಿನ ಮಾರಿದಿಲ್ಲ ಏನು ವರ್ಗಾವಣೆ ಮಾಡಿದ್ದಲ್ಲ ಅವರ ವಂಶಾವಳಿಯಲ್ಲೇನೆ ಆ ಹಕ್ಕನ್ನು ಏನೈತಲ್ಲ ಅವ್ರ ಮೊಮ್ಮಗನೇ ಬಿಟ್ಕೊಟ್ಟಿದ್ದಾರೆ ಸ್ವತಃ ಅಮರೇಗೌಡ ಗೌಡರು ಶಿವಗುಂಪಿ ಅನ್ನೋರು ಏನಿದಾರಲ್ಲ ಸ್ವತಃ ಸಿದ್ದಮ್ಮನ ಮಗನೇ ಅವನು ಮತ್ತೆ ಅವ್ರು ಏನ್ ಮಾಡಿದ್ದಾರೆ ಅಲ್ಲಿ ಅಕ್ರಮವಾಗಿ ಮನೆ ಕಟ್ಟುತ್ತಾ ಇದ್ದಾರೆ ಅನ್ನೋದಕ್ಕೆ ಅವ್ರ ಕಡೆ ಯಾವುದೇ ಆದಂತ ಪುರಾವೆಗಳಿಲ್ಲ ಅಮೀನಪ್ಪ ತಳವಾರಾಗಿರ್ಬೋದು ಮತ್ತು ರಾಮಣ್ಣ ತಳವಾರಾಗಿರ್ಬೋದು ಅವ್ರ ಕಡೆ ನಮ್ಮ ಹತ್ರ ಫಸ್ಟ್ ನಾವು 20 ಈಗ ಅವ್ರೇನು ಇನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ ಇವರು ಅಧಿಕಾರಾವಧಿಯಲ್ಲಿ ಮಂಡಲ ಪಂಚಾಯತಿ ಸದಸ್ಯರಾಗಿದ್ರು ಸೋಮನಗೌಡರು ಅವ್ರ ಕಾಲಾವಧಿ 1985 ಅಲ್ಲೇ ಮುಗಿದಿದೆ ಇದನ್ನು ಕೊಟ್ಟಿರೋ 1991 ಗ್ರಾಮ ಪಂಚಾಯತಿಗಳು ನಿರ್ಮಾಣ ಆಗಿದೆ 1993 ಅಧಿಕಾರ ದುರ್ಬಳಕೆ ಮಾಡ್ಕೋಬೇಕಾದ್ರೆ ಅವಾಗ ಮಂಡಲ ಪಂಚಾಯತಿ ಇತ್ತು ಈಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿದೆ ಅಧಿಕಾರ ದುರ್ಬಳಕೆ ಅವ್ರಿಗೆ ಮಾಡ್ಕೊಂತಾರೆ ಇದು ಒಂದೇ ಹಕ್ಕುಪತ್ರಕ್ಕೆ ಯಾಕೆ ಅವ್ರು ಇಷ್ಟು ಇದು ಮಾಡ್ತಾ ಇದಾರೆ ಗೊತ್ತಾಗಿಲ್ಲ ನಮಗೆ ಯಾಕಂದ್ರೆ 10 ಹಕ್ಕುಪತ್ರ ಕೊಟ್ಟಿದ್ದಾರೆ ಕಾಶ್ಯಪ್ಪನವ್ರ ಸಾಹೇಬರು 10 ಹಕ್ಕುಪತ್ರ ಕೊಟ್ಟಿದ್ದಾರೆ ಅಲ್ಲಿ
ಈಗ ಆಲ್ರೆಡಿ 3 ಮನೆಗಳು ಇನ್ನೂ ಅದು ಕಟ್ಟಿದ್ದು ಹಂಗ ಪೆಂಡಿಂಗ್ ಇದಾವ. ಇವ್ರಾದ್ರೂ ಈಗ 23 ವರ್ಷಗಳಿಂದ ಲಿಂಟಲ್ ಲೆವೆಲ್ ಆಗಿದ್ದ ಮನೆ ಇದು ಕಿತ್ತದು. ಲಿಂಟಲ್ ಲೆವೆಲ್ ಆಗಿದ್ದ ಮನೆಯನ್ನ ಕೆಡಿ ಈಗ ಪುನಃ ನಿರ್ಮಾಣ ಮಾಡ್ಬೇಕಾದ್ರೆ ಅವಾಗ ಸಹಿತ ಇವ್ರೇನ್ ಮಾಡಿದಾರೆ, ಕಟ್ಟಡ ಪರ್ಮಿಷನ್ಗೆ ಒಂದು ಇದನ್ನ ತಗೊಂಡಿದ್ದಾರೆ, ಅರ್ಜಿ ಹಾಕಿ ತಗೊಂಡಿದ್ದಾರೆ. ಕಟ್ಟಡ ಪರ್ಮಿಷನ್ ಸಹಿತ ಇದೆ ನಮ್ಮ ಕಡೆ, ಅವ್ರ ಕಡೆ. ಈ 1 ವರ್ಷದ ಹಿಂದೆ ಕಟ್ಟಡ ಪರ್ಮಿಷನ್ಗೆ ಇದನ್ನ ಮಾಡಿ ಕಟ್ಟಡ ಪರ್ಮಿಷನ್ ತಗೊಂಡಿದ್ದಾರೆ. ಅದಕ್ಕೆ ಸಹಿತ ಟ್ಯಾಕ್ಸ್ ಕಟ್ಟಿದ್ದಾರೆ ಅವರು, ಏನೋ ಆನ್ಲೈನ್ ಟ್ಯಾಕ್ಸ್ ಕಟ್ಟಿದ್ದಾರೆ. ಅವ್ರಿಗೆ ಒಂದು ರಿಸಿಪ್ಟ್ ಇದೆ, ತೋರಿಸ್ತೀನಿ ನಿಮ್ಗೆ. ಯಾಕಂದ್ರೆ ಆನ್ಲೈನ್ ಟ್ಯಾಕ್ಸ್ ಕಟ್ಟಿದ್ದಾರೆ ಅದಕ್ಕೆ ಏನ್ರಿ, ಅದ್ರದ್ದು ಕೂಡ ಎಲ್ಲ ಇದೆ. ಅದು ಯಾವುದೇ ದಾಖಲಾತಿಗಳು ಇಲ್ಲದೆ ಅಲ್ಲಿ ಅಕ್ರಮವಾಗಿ ನಾವು ಕಣ್ಣು ಮುಚ್ಕೊಂಡು ಕಟ್ಟಕ್ಕಾಯ್ತಿಲ್ಲ ಅವರು. ಯಾಕಂದ್ರೆ ರಾತ್ರೋರಾತ್ರಿ ಕಟ್ಟಕ್ಕಾಯ್ತಿಲ್ಲ, 1 ವರ್ಷಗಳಿಂದ ಆಯ್ತದ ಸತತವಾಗಿ ನಡೆದು. ಈಗ ಇನ್ನೂ 9 ಮನೆಗಳನ್ನ ಅದಾವಲ್ಲ. ಇವ್ರು ಒಂದೇ ಮನೆಗೆ ಯಾಕದ, ಅದು ವೈಯಕ್ತಿಕವಾಗಿ ಅನಿಸ್ತಾ ಇದೆ ನಮ್ಗೆ. ಯಾಕಂದ್ರೆ ಸೋಮನಗೌಡರು ಮನೆ ಒಂದೇ ಮನೆ, ಇದು ವೈಯಕ್ತಿಕವಾಗಿ ಅನಿಸ್ತಾ ಇದೆ ನಮ್ಗೆ. ಯಾಕಂದ್ರೆ ಇದು ದುರುದ್ದೇಶ ಪೂರ್ವಕವಾಗಿದ್ದು ಅವ್ರು ಮಾಡ್ತಾ ಇರೋದು. ಯಾಕಂದ್ರೆ ತಮ್ಮಲ್ಲಿ ಏನಾದ್ರು ಪುರಾವೆಗಳಿದ್ರೆ, ದಾಖಲೆಗಳಿದ್ರೆ ಅವ್ರು ಪ್ರೊಡ್ಯೂಸ್ ಮಾಡಿ ಅವರು ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಅವರು ಹೈಕೋರ್ಟ್ಗೆ ಪಿಟಿಷನ್ ಸಲ್ಲಿಸಿದ್ದಾರೆ. ಯಾವಾಗಂದ್ರೆ ಅವರು ಪಿಟಿಷನ್ ಸಲ್ಲಿಸಿದ್ದು ಅದಕ್ಕೆ ಡೇಟ್ ಇದೆ 22/3/2024 ಹೈಕೋರ್ಟ್ಗೆ ಹೋಗಿ ಪಿಟಿಷನ್ ಸಲ್ಲಿಸಿದ್ದಾರೆ. ಆ ಹೈಕೋರ್ಟ್ ಸಹಿತ ಹೈಕೋರ್ಟ್ ಜಡ್ಜ್ಮೆಂಟ್ ಏನಾಗಿದೆ, ಡಿಸ್ಪೋಸಲ್ ಆಗೈತೆ ಅವ್ರದ್ದು. ಅದು ಏನಿದೆ ಅಲ್ಲ ಆಸ್ತಿ ಅವ್ರದೇ ಅದು. ಅದನ್ನ ಜಿಲ್ಲಾ ಪಂಚಾಯತಿ ಸಿಇಒ ಮತ್ತು ತಾಲೂಕ್ ಪಂಚಾಯತಿ ಇಒ ಸರ್ ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅದೇನೈತಿ ಕೂಲಂಕುಷವಾಗಿ ನಿರ್ಣಯ ಮಾಡಿ ನಮಗೆ ಇಷ್ಟು ದಿನದಲ್ಲಿ ಒಂದು ಏನಾದ್ರು ಮಾಹಿತಿ ಕೊಡಿ ಅಂತ ಕೇಳಿದ್ರು ಅವರು. ಅದು ಯಾಕಂದ್ರೆ ಇದ್ದಿರೋದ ಮಾಹಿತಿನ ಕೊಡ್ಬೇಕು ಅವರು. ಯಾಕಂದ್ರೆ ಅವರಾಗೆ ಕೊಟ್ಟಿರೋಂಥವ್ರಿಗೆಲ್ಲ, ಯಾಕಂದ್ರೆ ಉತ್ತಾರ ಕೊಟ್ಟಿದೆ, ಅದು ಕಂಪ್ಯೂಟರ್ ಉತ್ತಾರ ಇದೆ. ಅದಕ್ಕೆ ನಮ್ಮ ಹತ್ರ ಏನು ಯಾವುದೇ ದಾಖಲೆಗಳು ನಾವು ಏನು ಇಲ್ಲಿ ಸುಳ್ಳು ಬಂದು ತೋರಿಸ್ತಾ ಇಲ್ಲ. ಎಲ್ಲದು ಒರಿಜಿನಲ್ ಇದೆ, ಕಂಪ್ಯೂಟರ್ ಉತ್ತಾರ ಇದೆ, ಕಟ್ಟಡ ಪರ್ಮಿಷನ್ ಕೊಟ್ಟಿದ್ದಿದೆ, ಟ್ಯಾಕ್ಸ್ ಕಟ್ಟಿದ್ದವ. ನಮ್ಮ ಕಡೆ ಯಾವ್ದೆಲ್ಲ ರಸೀದಿಗಳಿದಾವೆ. ನೀರಿನ ಬಿಲ್ ಕಟ್ಟಿದ್ದಾಯ್ತು. ನಾವಿಲ್ಲಿ ಬಂದು ಯಾವುದೂ ಫೇಕ್ ಅನ್ನು ಮಾಡ್ತಾ ಇಲ್ಲ. ಯಾಕಂದ್ರೆ ಇದನ್ನ ಗಮನಕ್ಕೆ ತಗೋಬೇಕು ಸರ್ಕಾರ. ಯಾಕಂದ್ರೆ ಅವರು ವಯಸ್ಸಾದವರು 75 ವರ್ಷಕ್ಕಿಂತ ಹೆಚ್ಚಿಗೆ ಆದಂತವ್ರಿಗೆ ಅವ್ರ ಮನೆಯಲ್ಲಿ ಸಹಿತ 2 ಪೊಲೀಸ್ ಪೇದೆಗಳಿದ್ದಾರೆ. ಆದ್ರೆ ಅವ್ರು ಯಾವುದೇ ಕಾನೂನನ್ನು ದುರುಪಯೋಗ ಪಡಿಸಲಿಕ್ಕತ್ತಿಲ್ಲ. ನಾವ್ ಹೇಳೋದೇನಂದ್ರೆ ಮಾಧ್ಯಮದವ್ರ ಮುಂದೆ ರಿಕ್ವೆಸ್ಟ್, ಅವ್ರು ಇದೇ ಕಾರಣದಿಂದ ಅವ್ರಿಗೊಂದು ಸ್ವಲ್ಪ ಟೆನ್ಷನ್ ಆಗಿ BP ಹೆಚ್ಚಾಗಿ ಈಗ 15 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಇದ್ದು ಬಂದಾರ. ಇದೇ 8 ದಿನ ಆಯ್ತು ಇವಾಗ ಬಂದವರು, 8 ದಿನ ಆಯ್ತು. ಇದಕ್ಕೆ ಅವ್ರಿಗೆ ಮುಂದೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಆರೋಗ್ಯದಲ್ಲಿ ಅವ್ರ ಜೀವಕ್ಕೆ ಏನಾದ್ರು ಅಮೀನಪ್ಪ ಮತ್ತು ಏನ್ ರಾಮಣ್ಣ ಅವರೇ ನೇರ ಹೊಣೆಗಾರ ಆಕಾರ. ಅವ್ರು ಸ್ವತಃ ತಮ್ಮ ಆಸ್ತಿ ಏನಾರ ಇದ್ದಿತ್ತಂದ್ರೆ ಅವ್ರು ಹೋರಾಟ ಮಾಡ್ಲಿ, ಕಾನೂನು ಮುಖಾಂತರ ಏನಿತ್ತು ಹೋರಾಟ ಮಾಡ್ತೀವಲ್ಲಿ. ನಾವೇನು ಅದಕ್ಕೇನು ಅಪೋಸಿಷನ್ ಮಾಡ್ತಾ ಇಲ್ಲ, ಬೇಡ ಅಂತ